ಸ್ವಪಕ್ಷೀಯರ ವಿರುದ್ಧವಾಗಿ ಮತ್ತೊಮ್ಮೆ ವಿಜೇಂದ್ರ ಸಿಡಿದೆದ್ದಿದ್ದಾರಾ? ಒಂದಷ್ಟು ರೆಬಲ್ಗಳ ಗುಂಪೇ ಇತ್ತು, ಒಂದಷ್ಟು ಜನರನ್ನು ಪಕ್ಷದಿಂದ ಆಚೆ ಹಾಕಿ ಆಯಿತು. ಇದಾದ ಮೇಲೂ ಕೂಡ ವಿಜೇಂದ್ರ ವಿರುದ್ಧವಾಗಿ ನಿರಂತರವಾಗಿ ಅವರು ಮಾತಾಡ್ತಿರೋದು ನಿಲ್ಲಿಸಿಲ್ಲ. ಯಾರೂ ನಿಲ್ಲಿಸಿಲ್ಲ, ಇಲ್ಲಿ ಮಾತಾಡ್ತಾನೇ ಇದ್ದಾರೆ. ಯಾವಾಗೆಲ್ಲ ಅವ್ರಿಗೆ ಅವಕಾಶ ಸಿಗುತ್ತೋ ವಿಜೇಂದ್ರ ಅವರಿಗೆ ತಿವಿಯುವುದನ್ನು ಬಿಟ್ಟಿಲ್ಲ. ಅವರು ಚುಚ್ಚಿ ಮಾತಾಡ್ತಾ ಇರ್ತಾರೆ ಅಂಥೇಳಿ ಈಗ ವಿಜೇಂದ್ರ ನೋಡೋವರೆಗೂ ನೋಡಿದ್ರು. ಅವರೀಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟ್ರು ಕೊಡ್ತಾ ಇರೋದು. BJP ರೆಬೆಲ್ಸ್ಗೆ ತಿರುಗೇಟ್ ಕೊಡಲಿಕ್ಕೆ ಹೊರಟಿದ್ದಾರಾ ವಿಜೇಂದ್ರ ಅವರು? ನೋಡಿ, ನನ್ನ ವಿರುದ್ಧ ಏನೇನು ಹೋರಾಟ ಮಾಡ್ತಾ ಇದ್ದೀರೋ, ಏನೇನು ಪಿತೂರಿಗಳು ಮಾಡ್ತಾ ಇದ್ದೀರೋ, ಇದೇ ಪಿತೂರಿನೋ ಇದೇ ಹೋರಾಟವನ್ನು ಸರ್ಕಾರದ ವಿರುದ್ಧವಾಗಿ ಮಾಡಿ, ನೀವು ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿ ಅಂಥೇಳಿ ಸ್ವಪಕ್ಷೀಯರ ವಿರುದ್ಧವಾಗಿ ದಾವಣಗೆರೆಯಲ್ಲಿ ಹರಿಹಾಯ್ದಿರೋದು BYV. ಪಕ್ಷ ಸಂಘಟನೆಗೋಸ್ಕರವಾಗಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹಾಗಾದರೆ ವಿಜೇಂದ್ರ ಹೊರಟು ಬಿಟ್ಟಿದ್ದಾರಾ? ಇನ್ನೂ ಹೀಗೆ ಇದ್ದರೆ ನಡೆಯಲ್ಲ. ಎರಡು ವರ್ಷದಲ್ಲಿ ಎಲೆಕ್ಷನ್ ಬಂದುಬಿಡುತ್ತೆ. ಅವಾಗೂ ಇದೇ ಥರ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಇವರು ಟೀಕೆ ಪಕ್ಷ ಕಟ್ಟುವಂತೆ ಇಲ್ಲ, ಇವರು ಟೀಕೆ ಫೇಸ್ ಮಾಡುವಂತಿಲ್ಲ, ಈ ಸಂದಿಗ್ಧ ಅಡಕತ್ತರೆಯಲ್ಲಿ ಇರಬೇಕಾ ನಾನು ಅಂತ ಯೋಚನೆ ಮಾಡಿಕೊಂಡೇನಾದರೂ ನಿಂತುಬಿಟ್ರ ವಿಜೇಂದ್ರ ಗೊತ್ತಿಲ್ಲ. ತಮ್ಮ ನಾಯಕತ್ವವನ್ನು ಪ್ರಶ್ನಿಸುವವರಿಗೆ ಖಡಕ್ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ್ರ. ರಾಧಾಮೋಹನ್ ಏನು ಹೇಳಿದ್ರೋ, ಅವ್ರು ಯಾವ ಥರ ಸಜೆಷನ್ಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಈ ಧೈರ್ಯ ಹೇಗೆ ಬಂತು ವಿಜೇಂದ್ರ ಅವ್ರಿಗೆ ಅಂತ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೊ ಖಡಕ್ ಉತ್ತರ ಕೊಡಬೇಕು ಅಂತ ಕೂಡ ಶುರು ಮಾಡ್ಕೊಂಡಿದ್ದಾರೆ ಇವರು. ವಿಜೇಂದ್ರ ಮಾತಿನ ಅರ್ಥ ಏನು, BJP ರಾಜ್ಯಾಧ್ಯಕ್ಷರ ನಡೆ ಏನು, ಕುತೂಹಲ ಮೂಡಿಸ್ತಾ ಇದೆ ವಿಜೇಂದ್ರ ಅವರ ದಾವಣಗೆರೆ ಸಭೆಯ ಮಾತುಗಳು. ಮುಂದೆ ಇವತ್ತೆಲ್ಲೋ ಒಂದು ಕಡೆ ನಾವು ಕೂಡ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಒಂದು ಕಡೆ ರಾಜ್ಯದಲ್ಲಿ ಒಂದು ಭ್ರಷ್ಟ, ರೈತ ವಿರೋಧಿ, ಬಡವರ ವಿರೋಧಿ, ಮಹಿಳಾ ವಿರೋಧಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ಮತ್ತೊಂದು ಕಡೆ ನಮ್ಮ ಆಂತರಿಕ ಸಮಸ್ಯೆಗಳು ಕೂಡ ನಮ್ಮ ಕಾರ್ಯಕರ್ತರ ವಿಶ್ವಾಸ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ವಿಚಾರವನ್ನು ಹೇಳೋದಕ್ಕೆ ನನಗೆ ಸಂಕೋಚ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇವತ್ತೆಲ್ಲೋ ಒಂದು ಕಡೆ